ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವತಿಯಿಂದ ವಿಶ್ವ ರೋಗಿ ಸುರಕ್ಷತೆಯ ದಿನಾಚರಣೆಯ ಅಂಗವಾಗಿ ಸುರಕ್ಷತೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾ ಉದಯ್ ಕುಮಾರ್ ಅವರು ರೋಗಿಗಳು ಆಸ್ಪತ್ರೆಯ ಮೇಲೆ ನಂಬಿಕೆ ಇಟ್ಟುಕೊಂಡು ಬರಬೇಕು, ಜೊತೆಗೆ ವೈದ್ಯರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು ಎಂದರು. ಮುಖ್ಯವಾಗಿ ನೀವು ಆಸ್ಪತ್ರೆಗೆ ಬಂದಾಗ ನಿಮ್ಮ ಕಾಯಿಲೆಯ ಗುಣಲಕ್ಷಣಗಳನ್ನು ಮಾತ್ರ ಹೇಳಬೇಕು ಹೊರತು ನಿಮ್ಮ ಡಯಾಗ್ನೋಸಿಸ್ ಹೇಳಬೇಡಿ. ನನಗೆ ಅಪೆಂಡಿಕ್ಸ್ ಆಗಿದೆ, ನನಗೆ ಬ್ರೈನ್ ಟ್ಯೂಮರ್ ಆಗಿದೆ ಅಥವಾ ನನಗೆ ಕೆಲವೊಂದು ಕಾರ್ಸಿನೋಮ್ ಆಗಿದೆ ಅಂತ ಯಾವತ್ತೂ ಹೇಳಬೇಡಿ. ನಿಮಗೇನು ತೊಂದರೆ ಆಗಿದೆ ಅಂತಷ್ಟೇ ಡಾಕ್ಟ್ರಿಗೆ ಹೇಳಿ. ಡಾಕ್ಟ್ರು ಅದನ್ನು ಡಯಾಗ್ನೋಸಿಸ್ ಮಾಡ್ತಾರೆ. ನೀವು ಡಾಕ್ಟ್ರುಗಳ ಹತ್ರ ಒಂದು ತಾಳ್ಮೆಯಿಂದ ವರ್ತಿಸಬೇಕು, ಅದು ಬಹಳ ಮುಖ್ಯ. ನೀವು ತಾಳ್ಮೆಯಿಂದ ಇದ್ದರೆ ಡಾಕ್ಟರ್ ಕೂಡ ನಿಮಗೆ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ವಹಿಸಿ ಮಾತನಾಡಿದರು. ಪ್ರತಿಯೊಬ್ಬರು ಜಾಗೃತಿ ವಹಿಸಿಕೊಂಡಾಗ ಸುರಕ್ಷತೆ ಮಾಡಬಹುದು. ಅದೇ ರೀತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. This awareness program they are meticulously planned, so I congratulate and thank the Department of Quality headed by Dr. Helen and the entire team, because this is very important in a hospital setup. ಇದೇ ಸಂದರ್ಭದಲ್ಲಿ ರೋಗಿಗಳ ಸುರಕ್ಷತೆಯ ದಿನದ ಅಂಗವಾಗಿ ಆಸ್ಪತ್ರೆಯ ಸುಧಾರಣಾ ಯೋಜನೆಗಳ ಬಗ್ಗೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರ್ ಅವರು ಪರಿಚಯಿಸಿದರು. ನಿಮ್ಮ ಅಮೂಲ್ಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಪ್ರತಿಕ್ರಿಯೆ ನಮಗೆ ಸುಧಾರಣೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಮಗೆ ಉನ್ನತ ಗುಣಮಟ್ಟದ ಆರೈಕೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಎರಡನೇದಾಗಿ, ರೋಗಿಗಳಿಗೆ ಮಾಹಿತಿ ಕರಪತ್ರಗಳನ್ನು ಬಿಡುಗಡೆ ಮಾಡುವುದು. ಈ ಬ್ರೋಷರ್ನಲ್ಲಿ ರೋಗಿಗಳು ಮತ್ತು ರೋಗಿಗಳ ಕುಟುಂಬದವರು ಹೇಗೆ ಸುರಕ್ಷಿತ ಆರೋಗ್ಯ ಸೇವೆಗೆ ಪ್ರಾಯೋಗಿಕವಾಗಿ ಸಹಕರಿಸಬಹುದು ಎಂಬುದನ್ನು ವಿವರಿಸಲಾಗಿದೆ. ಶೈನಿ ಕಾರ್ಡೋಜಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಹಾಯಕ ಕ್ವಾಲಿಟಿ ಮ್ಯಾನೇಜರ್ ಜ್ಯೋತಿ ಅವರು ಸ್ವಾಗತಿಸಿ ವಂದಿಸಿದರು. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಥೋನಿ ಸಿಲ್ವಾನ್ ಡಿಸೋಸಾ, ಮುಖ್ಯ ನರ್ಸಿಂಗ್ ಅಧಿಕಾರಿ ಸಿಸ್ಟರ್ ನಾಸಿ ಮಥಾಯಸ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.